ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ, ಮತ್ತೊಂದು ವಿಡಿಯೋಗೆ ನಿಮ್ಗೆಲ್ರಿಗೂ ಸ್ವಾಗತ ಕೋರ್ತಾ ಇದ್ದೀನಿ. ಯಾರ್ಯಾರೋ ನನ್ನ ಚಾನಲನ್ನು ನೋಡಿಲ್ಲ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಇಲ್ಲಿ ನಮ್ಮ ಊರಿನಲ್ಲಿ ಒಂದು ಆದಿಶಕ್ತಿ ಪರಾಶಕ್ತಿ ಓಂ ಶಕ್ತಿ ರೇಣುಕಾದೇವಿ ಯಲ್ಲಮ್ಮ ತಾಯಿಯ ಒಂದು ಸ್ಮಾಲ್ ಪೂಜೆ ಇಲ್ಲಿ ಪ್ರಾರಂಭವಾಗ್ತಾ ಇದೆ. ಮತ್ತು ಭಕ್ತಾದಿಗಳಿಗೆಲ್ಲರಿಗೂ ಅನ್ನ ಸಂತರ್ಪಣೆ ನಡೀತಾ ಇದೆ. ಒಂದಷ್ಟು ಹರಕೆಗಳು ಈಡೇರಿಸ್ಕೊಂಡಿರೋರು ಅಂಥವ್ರು ಇಲ್ಲಿ ಅದಕ್ಕೆ ಹರಕೆಯನ್ನು ಕೊಟ್ಟು ಈ ದಿನ ಇಲ್ಲಿ ಒಂದು ಅನ್ನದ ಸಂತರ್ಪಣೆಯ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದಾರೆ. ಅಲ್ಲಿ ಏನೆಲ್ಲ ನಡೆಯುತ್ತೆ ಮತ್ತು ಯಾವ ಥರ ಅಡುಗೆ ಪ್ರಿಪ್ರೇಷನ್ ನಡೀತಾ ಇದೆ, ಆ ತಾಯಿ ಪೂಜೆ ಎಲ್ಲ ಯಾವ ರೀತಿ ನಡೀತಾ ಇದೆ ಅನ್ನೋದೆಲ್ಲ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ ಒಂದೊಂದಾಗಿ. ನಿಮಗೆ ಬನ್ನಿ. ಆ ತಾಯಿದು ಕುಕ್ಕೆ ಅದು. ಇದು ತಾಯಿ ಕುಕ್ಕೆದು ಏನಪ್ಪ ಅಂತಂದರೆ ನೋಡಿ, ನಾನು ಜೂಮ್ ಮಾಡಿ ನಿಮ್ಗೆ ತೋರಿಸ್ತಾ ಇದ್ದೀನಲ್ಲ, ಆ ಕುಕ್ಕೆ ಅದು ತಾಯಿಯ ಒಂದು ಒಳಗಡೆ ಇಟ್ಟು ಅದನ್ನು ಮೆರವಣಿಗೆ ಮಾಡೋ ಸಂದರ್ಭದಲ್ಲಿ ಬಳಸುವಂಥ ಕುಕ್ಕೆ ಅದು. ತಾಯಿಯ ಉತ್ಸವ ಟೈಮಲ್ಲಿ ಅದನ್ನು ಬಳಸ್ತಾರೆ. ಮತ್ತು ಈ ಕಳಸನ ತಲೆ ಮೇಲೆ ಇಟ್ಕೊಂಡು ಅದರಲ್ಲಿರುವಂಥ ಅರ್ಚಕರು ಅದನ್ನು ಅದ್ರ ಮೇಲೆ ತಾಯಿಯ ಒಲುಮೆ ಬಂದು ಅದ್ರ ಮೇಲೆ ತೋರಿಸ್ತಾ ಹೋಗ್ತಾರೆ. ನೋಡಿ, ನಾವು ಸವದತ್ತಿ ಯಲ್ಲಮ್ಮ ಅಂದರೆ ನೋಡಿ, ಇದನ್ನು ಚೌಡಿಕೆ ಅಂತಾರೆ. ಅದನ್ನು ಅಲ್ಲಿ ಕಾಣಿಸ್ತಾ ಇದೆಯಲ್ಲ, ನಾನು ಜೂಮ್ ಆಗಿ ತೋರಿಸ್ತಿದ್ದೀನಿ ನೋಡಿ, ಅದು ಚೌಡಿಕೆ. ಅದು ಆ ಚೌಡಿಕೆನ ಅದ್ರ ಪೂಜಾರರು ಇದ್ದಾರೆ. ಆ ಪೂಜಾರನ್ನ ಅನ್ನ ಸಂತರ್ಪಣೆ ಆದಮೇಲೆ ಅವ್ರನ್ನ ಮಾತಾಡಿಸ್ತೀನಿ.
ಹಾಂ ಸ್ನೇಹಿತರೆ, ಈಗ ಅಲ್ಲಿ ಮರುಪೂಜೆ ಒಂದು ಅಡುಗೆ ಆಗ್ತಾ ಇದೆ. ಆ ಗ್ಯಾಪ್ನ ಸಂದರ್ಭದಲ್ಲಿ ಅನ್ನ ಸಂತರ್ಪಣೆ ನಡೆಯೋಕ್ಕೂ ಪ್ರಸಾದ ವಿತರಣೆ ಆಗೋಕ್ಕೂ ಮುಂಚೆ ಇಲ್ಲೊಂದಷ್ಟು ಮಕ್ಕಳು ಪುಟಾಣಿಗಳು ಸಿಕ್ಕಿದ್ದಾರೆ. ಅವರಲ್ಲಿ ಇರುವಂಥ ಪ್ರತಿಭೆನ, ಏನೇನು ಪ್ರತಿಭೆ ಇದೆ ಅವರಲ್ಲಿ, ಅದನ್ನು ಕೆದಕ್ತಾ ಹೋಗೋಣ. ಸಾಂಗ್ ಆಡ್ತೀರಾ? ಯಾವ್ದು ಆಡ್ತೀರಾ? ಭೀಮದ್ದು. ಓ, ದುನಿಯಾ ವಿಜಯ್ ಸರ್ದು. ಸರಿ, ಹಾಡು ಹೇಳ್ರಿ. ಆಯ್ತು, ಯಾವ್ದು ಹೇಳ್ತೀರಾ? I love you to Kano. I love you Kane. I love you to Kano. ಸೈಕಾದೆ ನೀನು ತುಂಬಾ ಲೈಕಾದೆ, ನಾನು ಲಾಕಾದೆ. ಮೀಟಾದೆ ನೀನು ತುಂಬಾ ಲಂಗಾದೆ, ನಾನು ಲಾಕಾದೆ. ವೃಂದ ಹೇಳು. ನಾಕುಲ ಜಿಲೇಬಿ ನಮ್ಮ ಹುಡ್ಗಿ ಗಣಪಿ. ಹೇಳು ಜೋರಾಗೆ. ನೀನ್ ಹೇಳು. ನೀನ್ ಹೇಳು. ಓ, ಹಾಂ ಸ್ನೇಹಿತರೆ, ನನಗೆ 2 ಗಂಟೆಗಳ ಕಾಲ ಫ್ರೀ ಇದ್ದೆ ವಿಡಿಯೋ ಮಾಡ್ತಾ ಯೂಟ್ಯೂಬರ್ಗೆ. ಮತ್ತೆ ಈಗ ನಾನು ಕ್ರಿಕೆಟ್ ಆಡೋಕ್ಕೆ ಅಂತ ಇಲ್ಲಿ ಬಂದಿದ್ದೀನಿ. ಅಡುಗೆ ಕಾರ್ಯಕ್ರಮ ಎಲ್ಲ ಮುಗ್ದಿದೆ. ಈಗ ಆ ತಾಯಿಗೆ ಎಡೆಯನ್ನು ಇಕ್ಕಿದ್ದಾರೆ. ಇನ್ನೇನೋ ಕೆಲವೇ ನಿಮಿಷಗಳಲ್ಲಿ ಅನ್ನ ಸಂತರ್ಪಣಾ ಕಾರ್ಯಕ್ರಮ ಪ್ರಾರಂಭವಾಗ್ತಾ ಇದೆ. ಅರ್ಚಕರು ಮತ್ತು ಭಕ್ತಾದಿಗಳು ಈ ತಾಯಿಯ ಬಗ್ಗೆ ಮಾತಾಡ್ತಾರೆ, ಅದನ್ನು ತೋರಿಸ್ತೀನಿ. ಏನ್ ಹೆಸರು? ರಮೇಶ. ಎಷ್ಟು ವರ್ಷದಿಂದ ಈ ತಾಯಿನ ನೀವು ಪೂಜೆ ಮಾಡ್ತಾ ಇದ್ದೀರಿ? 10 ವರ್ಷ ಆಯ್ತು. 10 ವರ್ಷ ಆಯ್ತು. ಈ ತಾಯಿ ಒಲುಮೆ ಇದೆಯಾ ನಿಮ್ಮ ಮೇಲೆ? ಆಯ್ತು. ಓಕೆ. ನಾನು ತುಂಬ ಕೇಳ್ಪಟ್ಟಿದ್ದೀನಿ ಇಲ್ಲಿ ಆ ತಾಯಿಯ ಒಲುಮೆಯಿಂದ ಎಷ್ಟೋ ಜನಕ್ಕೆ ಹರಕೆಯಿಂದ ಒಳ್ಳೇದಾಗಿದೆ, ಎಷ್ಟೋ ಜನ ಬಂದಿದ್ದಾರೆ ಅಂತ ಕೇಳ್ಪಟ್ಟಿದ್ದೀನಿ. ಇದ್ರ ಬಗ್ಗೆ ನೀವೇನು ಹೇಳಕ್ ಇಷ್ಟಪಡ್ತೀರಿ? ತುಂಬಾ ಜನ ಭಕ್ತಾದಿಗಳು ಬರ್ತಾರೆ, ಕಷ್ಟಗಳನ್ನ ಈಡೇರಿಸ್ಕೊಂಡು ಅವ್ರ ಕೈಲಾದಷ್ಟು ಸಹಾಯ ಮಾಡ್ತಾರೆ. ಓಕೆ. ಇದು ಎಷ್ಟು ವರ್ಷಗಳಿಂದ ಈ ಗ್ರಾಮದಲ್ಲಿ ನೀವು ಮಾಡ್ಕೊಬತ್ತಾ ಇದ್ದೀರಾ? ನಮ್ಮ ಗ್ರಾಮದಲ್ಲಿ 10 ವರ್ಷದಿಂದ ಮಾಡ್ಕೊಬತ್ತೀವಿ. ನನ್ನ ಗೊತ್ತಿರಂಗೆ ಹಿಂದೆ ನಮ್ಮ ತಾತಿರು ನಮ್ಮ ಅಪ್ಪರು ಮಾಡ್ತಿದ್ರು. ಓಕೆ. ಇಲ್ಲಿ ನಾವು 10 ವರ್ಷದಿಂದ ನನ್ಗೆ ಗೊತ್ತಿರಂಗ್ ಮಾಡ್ತಾರದು. ಇಲ್ಲೂ ಸುಮಾರು ಜನ ಭಕ್ತಾದಿಗಳು ಬರ್ತಾರೆ, ಹರಕೆ ಎಲ್ಲ ಮಾಡ್ಕೊಬರ್ತಾರೆ. ಓಕೆ. ಅದರಿಂದ ಚಿಕನ್, ಆಮೇಲೆ ಅನ್ನದಾನಕ್ಕೆ ಅಕ್ಕಿ, ಈ ತರ ದಾನ ಮಾಡ್ತಾರೆ. ಅಂದ್ರೆ ಭಕ್ತಾದಿಗಳು ಹರಕೆ ಈಡೇರಿಸ್ಕೊಂಡಿರೋದ್ರಿಂದ ಅವರೇ ತಂದು ಹರಕೆ ಮಾಡ್ಕೊಂಡಿರ್ತದಲ್ಲ, ಸ್ವಯರ್ಜಿತ ಅವರೇ ತಂದು ಕೊಡ್ತಾರೆ. ಒಳ್ಳೇದಾಗದ ಮೂಮೆಂಟ್ ಅಲ್ಲಿ ಯುಗಾದಿ ಹಬ್ಬ ಕಳೆದ 5-3 ದಿನದೊಳಗೆ ಸಕ್ಸಸ್ ಆಗಿರ್ತದೆ. ಇಂಥ ಟೈಮಲ್ಲಿ ನಮ್ಗೆ ಅವ್ರ ಚಿಕನ್ ಅಲ್ಲಿ. ಅಂದ್ರೆ ನೀವು ವರ್ಷ ಈ ತಾಯಿಯ ಮರುಪೂಜೆ ಮಾಡೋದು ಯುಗಾದಿ ಹಬ್ಬ ಕಳೆದ ಎಷ್ಟು ದಿನಕ್ಕೆ ಮಾಡೋದು ನೀವು? 5 ದಿನ 3 ದಿನ. 5 ದಿನ 3 ದಿನ. ಅದು ಮಂಗಳವಾರ ಮತ್ತು ಶುಕ್ರವಾರ ಸೇರ್ಕೊಂಡು ಮಾಡ್ಕೊತೀವಿ ನಾವು. ಆ ತಾಯಿ ವಾರ ದಿನ ಸೇರ್ಸ್ಕೊಂಡಾಗ ನೀವು ಮಾಡ್ತೀರಾ, ಅನುನ್ನತೆಯಿಂದ ಮಾಡ್ತಾ ಇರ್ತೀರಾ. ಈ ತಾಯಿಯ ಒಕ್ಕಲ್ತನ ಮಾಡ್ತಾ ಇರೋರು ಹಿರಾಪಟ್ಟಣ ತಾಲೂಕು, ಹುಣಸೂರು ತಾಲೂಕು, ಕ್ಯಾನಗರ ತಾಲೂಕು, 3 ತಾಲೂಕು ಅದೇ. ಅದ್ರಲ್ಲಿ ನಾವು ಊರ್ಗಲ್ಲು ಇದಾರ, ಕೊಡಗಲ್ಲು ಇದಾರ? ಕೊಡಗಲ್ಲು ಇದಾರೆ. ಕೊಡಗಲ್ಲಿ ಒಂದು 5 ಒಕ್ಲದೆ. ಇನ್ನು ನಮ್ಮ ಹಿರಾಪಟ್ಟಣದಲ್ಲಿ ಜಾಸ್ತಿ 3 ಒಕ್ಲದೆ. ಹುಣಸೂರಲ್ಲಿ 5 ಒಕ್ಲು, ಕ್ಯಾನಗರ 3 ಒಕ್ಲದೆ. ಒಟ್ಟಿಗೆ 110-15 ಒಕ್ಲಿದ್ದೀವಿ ನಾವು. ನೀವು ಸವದತ್ತಿಗೆಲ್ಲ ಎಷ್ಟು ವರ್ಷಕ್ಕೊಂದ್ಸಲ ಹೋಗ್ತೀರಾ? ಇಲ್ಲ ವರ್ಷಕ್ಕೊಂದ್ಸರಿ ಹೋಯ್ತಾ ಇರ್ತೀವಿ ನಾವು ಸವದತ್ತಿಗೆ.
ಓಕೆ ಟ್ರೈನಲ್ಲಿ ಹೋಗ್ತೀವಿ. ಅಲ್ಲಿ 2 ದಿನ ಇರ್ತೀವಿ. ಅಲ್ಲಿಂದ ಭಂಡಾರ ತಂದ್ಬಿಟ್ಟು ಪೂಜೆ ಮಾಡ್ಕೊಂಡು ಅಲ್ಲಿಂದ ಏನ್ ತತ್ತೀರಾ ನೀವು ಅಲ್ಲಿಂದ? ಅಲ್ಲಿಂದ ನಾವು ಭಂಡಾರ ತತ್ತೀವಿ. ಪನ್ನೀರು ಭಂಡಾರ ಅಂತ ಇರ್ತದೆ. ಓಕೆ ಅದು ತತ್ತೀವಿ. ನಾವು ಇಲ್ಲಿ ಹಬ್ಬ ಆಚರಣೆ ಮಾಡಕ್ಕೆ ಉಪಯೋಗಿಸ್ಕೊತೀವಿ. ಅದರಿಂದ ನಮ್ಗೆ ಸಕ್ಸಸ್ಫುಲ್ ಆಗದೆ. ಥ್ಯಾಂಕ್ ಯು ಸೋ ಮಚ್ ತಿಮ್ಮರಾಜ್ ಅವರೇ. ಮಾತಾಡಿಸ್ತೀನಿ. ನಮಸ್ತೆ. ಈ ತಾಯಿನ ನೀವು ಎಷ್ಟು ವರ್ಷದಿಂದ ಯಾವ ತರ ಪೂಜೆ ಮಾಡ್ತಿದ್ದೀರಿ? ನಿಮಗೆ 10 ವರ್ಷದಿಂದ ನಮ್ಮೆಲ್ಲೇ ಮಾಡ್ತಾ ಅಂದ್ರೆ ನೀವು ಇದೇ ಗ್ರಾಮದಲ್ಲಿ 10 ವರ್ಷದಿಂದ ನಡ್ಸ್ಕೊತಾ ಇದ್ದೀವಿ. ನಮ್ಮ ಮುತ್ತಾತ ಕಾಲದಿದ್ವಿ, ನಮ್ಮೂರಲ್ಲಿ ಇದ್ದಿದ್ದು. ನಮ್ಮೂರಿಂದ ಬೆಟ್ಟಪುರ ತಗೊಂಡೋಗಿ ಕೊಟ್ರು. ಅಲ್ಲಿಂದ ಅಲ್ಲಿ ಆಗಿರೋದಕ್ಕೆ ನಾವು 6 ಜನ ಸೇರಿ ದೇವ್ರ 3 ಲಕ್ಷ ಕೊಟ್ಟು ದೇವ್ರ ಮಾಡಿದ್ರು. ಇವತ್ತು ದೇವ್ರ ಮಾಡ್ಕೊಂಡು ನಾವು ತಗೊಂಡೋಗ್ರೆ. ನಾವು ಪೆಸಲಾಗಿ ಸೌದತ್ತಿಗೆ ಹೋಗಿ ದೇವ್ರ ತಂದಿ ನಾವು ಪೆಸಾಲ ಮಾಡ್ಕೊಂಡು ನಾವು ಪೂಜೆ ಮಾಡ್ತಿದ್ವಿ ವರ್ಷ. ಏನು ಆಯ್ತು, ನಮ್ಮ ದಾಯಾದಿಗಳಿದ್ರು. ನಾವು ಹಿಂಗೆ ಬೆಟ್ಟಪುರ್ಗ್ ಸೇರ್ಕೊಂಡಾದ್ಮೇಲೆ ನಮ್ಮನ್ನ ನನ್ನ ಹೇಳಿಕೆಗೆ ನನ್ನ ಒಂದು ಮಾತಿಗೆಲ್ಲ ಒಂದು ಭಾಗಿಯಾದ್ರು. ಅಲ್ಲಿ ಪೂರ್ತಿ ಸಂಪೂರ್ಣವಾಗಿ ನನ್ನ ಅಧ್ಯಕ್ಷತೆ ಕೊಟ್ಟರು. ಇವರು ತುಂಬಾ ಕ್ವಾಟ್ಲೆ ಮಾಡ್ತಾರೆ. ತಮ್ಮ ಹೆಸರೇನು ಸರ್? ಚೂರು ಮಾತಾಡೋ ದೇವ್ರ ಬಗ್ಗೆ. ಏನಿನ ಹೆಸರು? ನೋಡಿ ಇವರು ಜಾಲಿ ಜಾಲಿ ಜಾಲಿ. ಆಮೇಲೆ ಎಲ್ಲ ಹೋದ್ಮೇಲೆ ಖಾಲಿ ಖಾಲಿ ಖಾಲಿ. ನೋಟ ರೆಡಿ ಮಾಡ್ಕೊಂಡು ನಾವು ಮುಂದೆ ನಾವು ದೇವರಿದೆ ಮುಂದೆ ಅನ್ನ ಕೊಟ್ಟೆ ದಾನ ಕೊಟ್ಟೆ ಮುಂದಕ್ಕೆ ನಾವು ಹೆಂಗಿದ್ವಿ ಹಂಗೈತಿ. ನಿಮ್ಗೆ ದೇವ್ರ ಏನಾರು ಬರುತ್ತಾ ನಿಮ್ಗೆ? ಮಾದಿಂದ ದೇವ್ ಬರ್ತದೆ ಹಂಗ ಬರ್ತದೆ ದೇವ್ರ ಬಡದ್ಬಿಟ್ಟು ಹಾಡು ಹೇಳೋದು ಅಷ್ಟೇ. ನಾನು ಮುಂದಿನ ವರ್ಷ ಯಾವ ತರ ಕಾರ್ಯ ಮಾಡ್ತೀರಿ? ಹಂಗ ಮಾಡಿದ್ರು ಮರಿ ಕುಡಿ ಮಾಡ್ತೀವಿ. ಈ ಮರ ಅಂದ ಸಾಮ್ಯಾನ ನಿಮ್ದ? ಸಾಮ್ಯಾನ ನಿಮ್ದ? ನೀವು ಕೊಟ್ಟಿದ್ದು ತಮಾಷೆನೂ ಮುಗೀತು. ಅನ್ನ ಸಂತರ್ಪಣೆ ಕಾರ್ಯಕ್ರಮ ಮುಗಿಯಿತು. ಆದಿಶಕ್ತಿ ಯಲ್ಲಮ್ಮನ ಮರುಪೂಜೆಯ ಕಾರ್ಯಕ್ರಮ ವಿಡಿಯೋನ ಇಲ್ಲಿಗೆ ಮುಕ್ತಾಯ ಮಾಡ್ತಾ ಹೊಸ ವಿಡಿಯೋನೊಂದಿಗೆ ನಾನು ನಿಮಗೆ ಮತ್ತೆ ಸಿಗ್ತೀನಿ ಅಂತ ಹೇಳ್ತಾ, ಯಾರ್ಯಾರೋ ನನ್ನ ಚಾನಲ್ ನೋಡಿಲ್ಲ, ಸಬ್ಸ್ಕ್ರೈಬ್ ಮಾಡಿಲ್ಲ, ದಯಮಾಡಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಕ್ಲೋಸ್ ಮಾಡ್ತಾ ಇದ್ದೀನಿ.